ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾಳೆ 1ನೇ ತಾರೀಕು ಬುಧವಾರ ಪ್ರತಿಯೊಬ್ಬ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈ ಒಂದು ಪೆಂಡಿಂಗ್ ಹಣ ರಿಲೀಸ್ ಆಗ್ತಿರುವಂತದ್ದು. ಇನ್ನು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದಿಷ್ಟು ಪೆಂಡಿಂಗ್ ಹಣ ಇದೆ. ಆ ಒಂದು ಪೆಂಡಿಂಗ್ ಹಣ ಎಷ್ಟಷ್ಟು ಇದೆ ಅಂತಂದ್ರೆ, ಕೆಲವೊಬ್ಬರಿಗೆ 2 ಕಂತು, ಇನ್ನು ಕೆಲವೊಬ್ಬರಿಗೆ 3 ಕಂತು, ಇನ್ನು ಕೆಲವರಿಗೆ 4 ಕಂತು, ಈ ತರ ಪೆಂಡಿಂಗ್ ಹಣ ಉಳ್ಕೊಂಡಿದೆ. ಆ ಒಂದು ಪೆಂಡಿಂಗ್ ಹಣ ನಾಳೆ 1ನೇ ತಾರೀಕು ಬುಧವಾರ ರಿಲೀಸ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಯಾವ ಜಿಲ್ಲೆಗಳಿಗೆ ಹಣ ಈ ಒಂದು ಪೆಂಡಿಂಗ್ ಹಣ ರಿಲೀಸ್ ಆಗ್ತಾ ಇದೆ, ಜುಲೈ 1ನೇ ತಾರೀಕಿನಿಂದ ಯಾವ ಒಂದು ಪೆಂಡಿಂಗ್ ಹಣ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ಪೆಂಡಿಂಗ್ ಆಗ್ತಿದೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಇವಾಗ ನಿಮಗೆ ಮುಂಚೆನೆ ಗೊತ್ತಿರಬಹುದು, ಈ ಒಂದು ಹೊಸ ಅರ್ಜಿ ಅಪ್ಲಿಕೇಶನ್ ನ ಹಾಕಿದ್ಮೇಲೆ 2-3 ತಿಂಗಳು ಆಗ್ಬಹುದು ನಿಮಗೆ ಹಣ ಬಂದು ತಲುಪೋಕೆ. ಯಾಕಂದ್ರೆ ಇದನ್ನ ಇನ್ನು ವೆರಿಫಿಕೇಶನ್ ಮಾಡ್ಬೇಕು, ಯಾರಿಗೆ ಹಣ ಕೊಡ್ಬೇಕು, ಯಾರಿಗೆ ಹಣ ಕೊಡಲ್ಲ, ಹಾಗೆ ಯಾರಿಗೆ ಅರ್ಹತೆಯನ್ನು ಹೊಂದಿರ್ತಾರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಅಂತವರಿಗೆ ಮಾತ್ರ ಹಣ ಕೊಡೋಕೆ ಸರ್ಕಾರ ನಿರ್ಧಾರ ಮಾಡ್ಕೊಂಡಿದೆ. ಹಾಗಾಗಿ ಈ ಒಂದಿಷ್ಟು ಟೈಮ್ ತಗೊಳುತ್ತೆ, 2-3 ತಿಂಗಳಾದ್ರೂ ಟೈಮ್ ತಗೊಳುತ್ತೆ. ಇನ್ನು ಇದ್ರ ಜೊತೆಗೆ ಇನ್ನು ಬ್ಯಾಂಕ್ ನಲ್ಲಿ ಕೂಡ ಡಾಕ್ಯುಮೆಂಟ್ ಗಳು ಮತ್ತೆ ಈ KYC ಕೂಡ ಸರಿಯಾಗಿದೆಯೋ ಇಲ್ಲೋ ಅಂತ ಅಲ್ಲಿ ಕೂಡ ಕೇಳ್ತಾರೆ. ಮತ್ತೆ ಯಾರೆಲ್ಲ ಒಂದೇ ಮನೆಯಲ್ಲಿ ಇದ್ರೂ ಕೂಡ ಇಬ್ಬರಿಗೂ 3 ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೊಡೋದಿಲ್ಲ. ಇನ್ನು ನಾಳೆ ಬುಧವಾರ 1ನೇ ತಾರೀಕು ಯಾವ ಜಿಲ್ಲೆಗಳಿಗೆ ಈ ಒಂದು ಪೆಂಡಿಂಗ್ ಹಣ ಇತ್ತು ಆ ಒಂದು ಹಣ ರಿಲೀಸ್ ಆಗ್ತಿರುವಂತದ್ದು. ಇಲ್ಲಿ CM ಅವರು ಒಂದು ವಾರ್ನಿಂಗ್ ಕೊಟ್ಟಿರುವಂತದ್ದು, ಇನ್ನು ಯಾರಿಗೆ ಪೆಂಡಿಂಗ್ ಹಣವನ್ನು ಹಾಗೆ ಉಳಿಸ್ಕೊಂಡಿರೋ ಆ ಒಂದು ಹಣನ ಇಮಿಡಿಯೇಟ್ಲಿ ಆಗಿ ರಿಲೀಸ್ ಮಾಡಬೇಕು ಅಂತ ಅಂದು ವಾರ್ನಿಂಗ್ ಕೊಟ್ಟಿರುವಂತದ್ದು. ಯಾವುದೇ ಕಾರಣಕ್ಕೂ ಆ ಒಂದು ಪೆಂಡಿಂಗ್ ಹಣ ಉಳ್ಕೊಳ್ಬಾರ್ದು. ಯಾರ್ಯಾರು ಅರ್ಹತೆಯನ್ನು ಹೊಂದಿರ್ತಾರೋ ಅಂತವರ ಫಲಾನುಭವಿಗಳ ಖಾತೆಗಳಿಗೆ ಇಮಿಡಿಯೇಟ್ಲಿ ಆಗಿ ಹಣ ಸೇರ್ಬೇಕು. ಇನ್ನು ಬುಧವಾರ 1ನೇ ತಾರೀಕು ಈ ಜಿಲ್ಲೆಗಳಿಗೆ ಈ ಒಂದು ಪೆಂಡಿಂಗ್ ಹಣ ರಿಲೀಸ್ ಆಗ್ತಿರುವಂತದ್ದು. ಕೆಲವೊಬ್ಬರಿಗೆ 2 ಕಂತುಗಳ ಹಣ, ಇನ್ನೊಬ್ಬರಿಗೆ 3 ಕಂತುಗಳ ಹಣ ಆ ಒಂದು ಪೆಂಡಿಂಗ್ ಹಣ ಇತ್ತು. ಈ ಒಂದು ಹಣ ನಾಳೆ ರಿಲೀಸ್ ಆಗುವಂತದ್ದು. ಇನ್ನು ನೋಡೋದಾದ್ರೆ ನಾಳೆ ಯಾವ ಜಿಲ್ಲೆಗಳಿಗೆ ಈ ಒಂದು ಪೆಂಡಿಂಗ್ ಹಣ ಬಿಡುಗಡೆ ಮಾಡ್ತಾರೆ ಅಂತ ನೋಡೋದಾದ್ರೆ, ಮಂಡ್ಯ, ಬೀದರ್, ಮೈಸೂರು, ಚಾಮರಾಜನಗರ, ವಿಜಯಪುರ, ರಾಯಚೂರು, ಶಿವಮೊಗ್ಗ, ತುಮಕೂರು, ರಾಮನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ಚಿತ್ರದುರ್ಗ, ಉತ್ತರ ಕನ್ನಡ, ಹಾಸನ, ಧಾರವಾಡ, ಯಾದಗಿರಿ, ಹಾವೇರಿ, ಬೆಂಗಳೂರು ಗ್ರಾಮಾಂತರ, ಕೊನೆಯದಾಗಿ ಬಾಗಲಕೋಟೆ ಅಂತ ಹೇಳಿದ್ದಾರೆ. ಈ ಇಷ್ಟು ಜಿಲ್ಲೆಗಳಿಗೆ ನಾಳೆ ಜುಲೈ 1ನೇ ತಾರೀಕು ಬುಧವಾರ ಯಾರ್ಯಾರಿಗೆ ಪೆಂಡಿಂಗ್ ಇತ್ತು ಆ ಒಂದು ಪೆಂಡಿಂಗ್ ಹಣ 2 ಕಂತು ಆಗ್ಬೋದು, 3 ಕಂತುಗಳು ಆಗ್ಬೋದು, ಆ ಒಂದು ಪೆಂಡಿಂಗ್ ಹಣ ರಿಲೀಸ್ ಮಾಡ್ತಾರೆ ಅಂತ ಮಾಹಿತಿ ಬಂದಿದೆ. ನೋಡ್ರಿ, ಇದರಲ್ಲಿ ಕೆಲವೊಬ್ಬರಿಗೆ 2 ಕಂತುಗಳ ಹಣ 4,000 ಬರ್ಬೋದು, ಇನ್ನು ಕೆಲವರಿಗೆ 3 ಕಂತುಗಳ ಹಣ 6,000 ಕೂಡ ಬರ್ಬೋದು, ಇನ್ನು 1 ಕಂತಿನ ಹಣ 2,000 ಕೂಡ ಬರ್ಬೋದು. ಯಾರ್ಯಾರಿಗೆ ಎಷ್ಟು ಕಂತುಗಳ ಹಣ ಬಂದಿಲ್ವೋ ಆ ಒಂದು ಕಂತುಗಳ ಹಣ ನಾಳೆ ರಿಲೀಸ್ ಆಗುವಂತ ಸಾಧ್ಯತೆ ಹೆಚ್ಚಾಗಿದೆ. ಆಗಾಗ ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರಿ. ಬ್ಯಾಂಕ್ ಹೋಗಿ ಕೂಡ ನೀವು ಬ್ಯಾಂಕ್ ಅಲ್ಲಿ ಚೆಕ್ ಮಾಡ್ತಾ ಇರಿ. ಹಾಗೆ ಅಕೌಂಟ್ ಸ್ಟೇಟಸ್ ಕೂಡ ಚೆಕ್ ಮಾಡ್ತಾ ಇರಿ. ಯಾವ ಟೈಮಲ್ಲಿ ಆದ್ರೂ ನಿಮ್ಮ ಖಾತೆಗಳಿಗೆ ಈ ಒಂದು ಪೆಂಡಿಂಗ್ ಹಣ ಜಮಾ ಆಗಬಹುದು. ಇದಾಗಿತ್ತು ಇವತ್ತಿನ ಅಪ್ಡೇಟ್. ಇದೇ ತರ ಹೊಸ ಅಪ್ಡೇಟ್ ನ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.